ಹಳ್ಳದಲ್ಲಿ ಏನೋ ಒಂಥರ ನೆನಪಾಗ್ತಾ ಇದೆ ಬಾಲ್ಯದ್ದೆಲ್ಲ. ಅದೊಂದು ಹೇಳ್ತಾರಲ್ಲ, ಸವಿ ಸವಿ ನೆನಪು ಸಾವಿರ ನೆನಪು. ಇದು ನನ್ನ ಚಾಲೆಂಜ್. ನೀವು ಇಬ್ರು ಕೂಡ ಬರ್ಬೇಡಿ, ನಾನು ಒಪ್ಪೋಗಿರ್ತೀನಿ. ನೋಡಿ ಜಂಪ್ ಆಗ್ತೀನಿ ಇಬ್ರು. ಸ್ವಲ್ಪ ಲೆಟ್ಸ್ ಗೋ. ವಾವ್, ಅದ್ಭುತವಾಗಿ ಬ್ಲ್ಯಾಕ್. ಸ್ನೇಹಿತರೆ, ಎಷ್ಟು ಜಂಪ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಕಲ್ಲು. ಸೊ ಹುಡುಕದೆ ಬಿಡಲ್ಲ, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಖಂಡಿತವಾಗಿ ಹುಡುಕಿದಕ್ಕೆ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾನು ನಿಮಗೆ ತೋರಿಸಲು ಹೊರಟಿರುವಂಥದ್ದು ಒಂದು ನದಿಯ ರೀತಿ. ನದಿ ಅಂದರೆ ಒಂದು ಹಳ್ಳದ ರೀತಿ. ಆ ಹಳ್ಳದಲ್ಲಿ ನಾವು ಸ್ವಿಮ್ಮಿಂಗ್ ಮಾಡುವಂಥದ್ದು. ಸೊ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಂತಿರುತ್ತೆ. ಸೊ ಅದರಲ್ಲಿ ಒಂದು ಎಂಜಾಯ್ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಬನ್ನಿ, ನಾನು ಆ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ. ಆ ಪ್ಲೇಸ್ಗೆ ಹೋಗುವಂತಹ ದಾರಿ ಇದುವೇ. ಸೊ ಹೋಗೋಣ ಬನ್ನಿ ಸ್ನೇಹಿತರೆ. ಆ ಹಳ್ಳಕ್ಕೆ ಹೋಗುವಂತಹ ದಾರಿ ಇದೆ ನೋಡಿ. ಸುತ್ತಮುತ್ತಲು ಕಾಡು ಪ್ರದೇಶ, ನಡುವಲ್ಲಿ ಕಾಂಕ್ರೀಟೀಕರಣ ಮಾಡಿರುವಂತಹ ರಸ್ತೆ. ಈ ರಸ್ತೆಯಲ್ಲಿ ನಮ್ಮ ಪಯಣ ಶುರುವಾಗಿದೆ. ಈ ಒಂದು ಸ್ಥಳ ಇರುವಂಥದ್ದು ನನ್ನ ಊರಿನಿಂದ 1 ಕಿಲೋಮೀಟರ್ ದೂರದಲ್ಲಿ. ನೋಡ್ತಾ ಇರ್ಬೋದು, ಬರಿದಾದ ರಸ್ತೆಗಳು, ಹಚ್ಚ ಹಸಿರಿನಿಂದ ಕಂಗೊಳಿಸುವ ಮರ ಗಿಡಗಳು. ಹಾಗೂ ನಾನು ನಿಮ್ಮ ಮಾಸ್ಟರ್ ಬ್ರೋ ಕೂಡ ಹೋಗ್ತಾ ಇದ್ದೀನಿ. ಹೋಗುವ ಬನ್ನಿ, ಲೆಟ್ಸ್ ಗೋ ಗೈಸ್. ಸ್ನೇಹಿತರೆ, ನಾವು ಇವಾಗ ಆ ಒಂದು ನೀರಿನಲ್ಲಿ ಆಡಲಿಕ್ಕೆ ಹೋಗುವಂಥದ್ದು ಈ ದಾರಿಯ ಮುಖ್ಯವಾಗಿ. ಇಲ್ಲಿ ಗಾಡಿಗಳು ಹೋಗುವುದು ತುಂಬಾ ಕಷ್ಟ, ಯಾಕೆಂದರೆ ತೋಟಗಳನ್ನೆಲ್ಲ ದಾಟಿ ಹೋಗಬೇಕಾಗುತ್ತೆ. ಸೊ ನಮ್ಮ ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡಿ ಇವಾಗ ಒಂದು 4 ಮಂದಿ ನಾವು ಹೋಗ್ತಾ ಇದ್ದೀವಿ. ಚಿಕ್ಕದಿರುವಾಗಲೂ ತುಂಬ ಆಸೆ ಇತ್ತು ನೀರಿನಲ್ಲಿ ಆಡುವುದು. ಸ್ವಲ್ಪ ಸಣ್ಣ ಒಂದು ತೋಡು ಥರ, ಹಳ್ಳ ಥರ ಸಿಕ್ಕಿದ್ರೆ ಅದಕ್ಕೋಗಿ ಜಂಪ್ ಮಾಡುವಂಥದ್ದು, ಆಡುವಂಥದ್ದು. ಸೊ ಮನೆಯಲ್ಲೆಲ್ಲ ತುಂಬ ಪೆಟ್ಟು ತಿಂದದಿದ್ದೆ ಆ ರೀಸನ್ಗಾಗಿ. ಏನೇ ಇರಲಿ, ಅವಾಗೆಲ್ಲ ತುಂಬ ಖುಷಿ ಆಗ್ತಾ ಇತ್ತು. ಸೊ ಇವಾಗೆಲ್ಲ ಟೈಮ್ ಸಿಗ್ತಾ ಇಲ್ಲ ನಮಗೆ. ನಾವು ನಮ್ಮದೇ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಚಾನ್ಸ್ ಸಿಗ್ತಾ ಇಲ್ಲ. ಸೊ ಏನೇ ಇರಲಿ, ಇವತ್ತೊಂದು ಚಾನ್ಸ್ ಸಿಕ್ಕಿದೆ, ಅದನ್ನು ನಾವು ಯೂಸ್ ಮಾಡ್ಕೊಳ್ವ. ಇವಾಗ ದೊಡ್ಡವರಾಗಿದ್ದೇವೆ, ಸ್ವಲ್ಪ ಜಾಗರೂಕರಾಗಿ ಇರ್ತೀವಿ. ನೀರು ಅಂತ ಹೇಳಿದರೆ ನೀವು ಕೂಡ ಅಷ್ಟೇ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾಕೆಂದರೆ ನೀರು ಅಂದರೆ ತಮಾಷೆ ಅಲ್ಲ. ನೀರಿನಲ್ಲಿ, ಬೆಂಕಿಯಲ್ಲಿ, ಇದರಲ್ಲೆಲ್ಲ ಯಾವತ್ತೂ ಕೂಡ ನಾವು ಆಡ್ಲಿಕ್ಕೆ ಹೋಗಬಾರ್ದು. ಸೊ ಲೆಟ್ಸ್ ಗೋ, ನಾವು ಹೋಗುವ ಬನ್ನಿ ಸ್ನೇಹಿತರೆ. ಈ ತೋಟದ ಮಾರ್ಗವಾಗಿ ನಾವು ಆ ಒಂದು ನೀರಿರುವಂತಹ ಸ್ಥಳಕ್ಕೆ ಹೋಗುವಂಥದ್ದು. ಸೊ ಅಲ್ಲಿ ನೀರು ತುಂಬಾ ಇದೆಯಾ? ಹೇಗಿದೆ? ಫಾಲ್ಸ್ ತರ ಇದೆಯಾ? ಹರಿತಾ ಉಂಟಾ ನದಿ? ಹರಿತಾ ಉಂಟಂತೆ ಗಾಯ್ಸ್. ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂತೆ. ನಾನು ಫಸ್ಟ್ ಟೈಮ್ ಹೋಗುದು, ಇವರೆಲ್ಲ ಆಲ್ರೆಡಿ ಹೋಗಿದ್ದಾರೆ. ಸೊ ನನಗೆ ಇವತ್ತು ಏನೋ ಇಂಟ್ರೆಸ್ಟ್ ಆಯಿತು. ಇವತ್ತು ಸಂಡೇ ಆಗಿರೋ ಕಾರಣ ನಾವು ಹೋಗ್ತಾ ಇರುವಂಥದ್ದು. ಲೆಟ್ಸ್ ಗೋ, ನೋಡುವ ಬನ್ನಿ ಸ್ನೇಹಿತರೆ. ಇಲ್ಲಿ ನಾಯಿ ಎಲ್ಲ ಗೊಬ್ಬೆ ಹೊಡಿತಾ ಇದೆ. ಸೊ ಏನೇ ಇರಲಿ, ನಮ್ಮ ಲೊಕೇಶನ್ ಪಾಯಿಂಟ್ ಸಿಕ್ತು ನೋಡಿ ಇಲ್ಲಿ. ಸೊ ನೋಡುವ, ಇದೇನಾ ನಿಮ್ದು ಪಾಯಿಂಟ್? ವಾವ್, ಸೂಪರ್ ಇದೆ. ದೊಡ್ಡ ಪಾಯಿಂಟ್ ಇನ್ನೂ ಆ ಕಡೆ ಇದೆ. ಇದೆಂತ ಚಡ್ಡಿಯಾ? ಚಡ್ಡಿ ಎಲ್ಲ ತಂದಿದ್ದಾರೆ ಗೈಸ್. ನೋಡುವ, ಈಗ ನಾನು ಕೂಡ ಇಲ್ಲಿದ್ದೀನಿ. ನಂಗೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಬೇಕಂತ ಆಗ್ತಾ ಉಂಟು. ಸೊ ನೋಡುವ, ಇದೆಂತಂತೆ. ಎಂತ ಎಂತ ಸ್ನೇಹಿತರೆ, ಆ ನೀರಿರುವಂತಹ ಸ್ಥಳಕ್ಕೆ ನಾನು ರೀಚ್ ಆಗಿದ್ದೇನೆ. ಸೊ ನೋಡ್ತಾ ಇರ್ಬೋದು, ನನ್ನ ಬ್ಯಾಕ್ ಸೈಡಲ್ಲಿ ಹಳ್ಳದ ರೀತಿ ಹರಿದು ಹೋಗ್ತಾ ಇದೆ ನೀರು. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನಾನು ನಿಂತಿರುವ ಸ್ಥಳಗಳೆಲ್ಲ ನೀರು ಬರ್ತಾ ಇತ್ತಂತೆ. ಸೊ ಇಲ್ಲಿ ನನ್ನ ಗಾಯ್ಸ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಜಂಪ್ ಜಂಪ್. ವಾವ್, ಬಾಲ್ಯದ ನೆನಪಾಗ್ತಾ ಇದೆ. ನಾವು ಕೂಡ ಚಿಕ್ಕದಿರುವಾಗ ಇದೇ ರೀತಿ ನೀರಿಗೆ ಹಾರ್ತಾ ಇದ್ದಂಥದ್ದು. ಸೊ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಾ ಇದೆ ನೋಡಿ ಗಾಯ್ಸ್. ನಾನು ಕೂಡ ನೀರಿಗೆ ಹಾರಬೇಕಾ? ನನಗೂ ಕೂಡ ಆಸೆ ಆಗ್ತಾ ಇದೆ. ನನಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲ. ಸೊ ಟ್ರೈ ಮಾಡ್ತೀನಿ. ಇದು ಹರಿದು ಹೋಗುವಂತಹ ನೀರು, ಕಾಣಲಿಕ್ಕೆ ಸ್ವಲ್ಪ ಕೆಂಪು ಕೆಂಪು ಕಂಡು ಕೂಡ ಇದು ಒಳ್ಳೆ ನೀರು. ಸ್ನೇಹಿತರೆ, ನಾನು ನಡೆದುಕೊಂಡು ಹೋಗ್ತಾ ಇದ್ದೀನಿ ಈ ಹಳ್ಳದಲ್ಲಿ. ಏನೋ ಒಂಥರ ನೆನಪಾಗ್ತಾ ಇದೆ ಬಾಲ್ಯದ್ದೆಲ್ಲ. ಅದೊಂದು ಹೇಳ್ತಾರಲ್ಲ, ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಮರೆಯದ ನೆನಪು. ಸಾಂಗ್ ಬರಲ್ಲ, ಆದರೂ ಕೂಡ ಹಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಪ್ರೇಕ್ಷಕರಿಗೋಸ್ಕರ. ಸೊ ಹೇಗೆ ಅನಿಸುತ್ತೆ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನೀರು ರಭಸವಾಗಿ ಹರಿತಾ ಇರುವಂಥದ್ದು. ಇದರಲ್ಲಿ ನಿಲ್ಲಿಕ್ಕೂ ಕೂಡ ತುಂಬ ಕಷ್ಟ. ಎಳೆದುಕೊಂಡು ಹೋಗುತ್ತೆ ನೀರು ಗಾಯ್ಸ್, ಎಳೆದುಕೊಂಡು ಹೋಗುತ್ತೆ ನೋಡಿ. ಅವರೆಲ್ಲ ಆ ಕಡೆ ನಿಂತಿದ್ದಾರೆ. ನಾನು ಈ ಪ್ಲೇಸಲ್ಲಿ ಬರಲಿಕ್ಕೆ ನಾನು ತುಂಬ ಕಷ್ಟಪಟ್ಟು ಬಂದಿರುವಂಥದ್ದು. ಏಕೆಂದರೆ ನೀರು ಹರಿಯುವಂಥ ರಭಸದಲ್ಲಿ ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ ಗಾಯ್ಸ್.
ಸ್ನೇಹಿತರೆ, ನಾವು ಈ ಒಂದು ಹರಿದು ಹೋಗುತ್ತಿರುವಂತಹ ನೀರಿನಲ್ಲಿ ಇವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಅಂದ್ರೆ ಈಜುತ್ತಿದ್ದಾರೆ. ಅವರಿಗೆ ಸ್ವಲ್ಪ ಒಂದು ಟಾಸ್ಕ್ ಅನ್ನು ನೀಡುವ, ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಬಹಳ ಗಾತ್ರದ ಕಲ್ಲು ವೆಯ್ಟ್ ಇದೆ. ಸೊ ಈ ಕಲ್ಲನ್ನು ನಾನು ಇವಾಗ ಈ ಗುಂಡಿಗೆ ಹಾಕ್ತೀನಿ ನೋಡಿ. ನಾನೀಗ ಗುಂಡಿಗೆ ಆ ಕಲ್ಲನ್ನು ಹಾಕಿದ್ದೀನಿ. ಇಲ್ಲಿ ಕಾಣ್ತಾ ಇದ್ರಲ್ಲ ಇವರನ್ನು ನಾನು ಇದಕ್ಕೆ ಜಂಪ್ ಮಾಡಿಸಿ ಆ ಕಲ್ಲನ್ನು ತರಿಸ್ತೀನಿ. ಯಾರು ತರ್ತಾರೆ ನೋಡುವ. ಸೊ ಲೆಟ್ಸ್ ಸ್ಟಾರ್ಟ್ ನಾವ್. 3, 2, 1. ಸ್ನೇಹಿತರೆ, ಯಾರು ಇವಾಗ ಜಂಪ್ ಮಾಡಿ ತರ್ತಾರೆ ನೋಡುವ. ಸ್ವಲ್ಪ ದೊಡ್ಡ ಗಾತ್ರದ ಕಲ್ಲಾಗಿರುವುದರಿಂದ ಸ್ವಲ್ಪ ವೆಯ್ಟ್ ಇದೆ, ತರಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಅದು ಡೀಪ್ ಇದೆ, ಕಾಣ್ತಾ ಇರ್ಬೋದು ನೋಡಿ. ಕಮಾನ್ ಕಮಾನ್, ತನ್ನಿ ಹುಡುಕಿ ಬೇಗ. ಸ್ನೇಹಿತರೆ, ಇವರು ಹುಡುಕಿದ ಇರೋದು ಕಾಣ್ತಾ ಇಲ್ಲ, ನಾನೇ ಹೋಗಿ ಜಂಪ್ ಮಾಡಿ ತರಬೇಕಂತ. ಏನ್ ಮಾಡುದು, ಆಗಲ್ವಾ ನಿಮ್ ಕೈಯಲ್ಲಿ? ಆಗಲ್ಲ ಅಂದ್ರೆ ಸೋಲು ಒಪ್ಕೊಳ್ಳಿ, ನಾನೇ ಬರ್ತೀನಿ. ಕಮಾನ್ ಕಮಾನ್, ಬೇಗ ಬೇಗ, ಟೈಮ್ ಇಲ್ಲ. ಪ್ರೇಕ್ಷಕರೆಲ್ಲ ನೋಡ್ತಾ ಇದ್ದಾರೆ. ಗಾಯ್ಸ್, ಇವರು ಆ ಕಲ್ಲನ್ನು ಹುಡುಕಿ ತರ್ತಾರೆ ಇಲ್ವಾ ನೋಡುವ. ಸ್ವಲ್ಪ ಡೀಪ್ ಅಲ್ಲಿ ಉಂಟು, ಸ್ವಲ್ಪ ದೊಡ್ಡದು ಕಲ್ಲು ಕೂಡ, ಬಹಳ ಗಾತ್ರದ ಕಲ್ಲು. ಯಾರು ತರ್ತಾರೆ ನೋಡುವ. ಕಮಾನ್ ಕಮಾನ್, ತನ್ನಿ ಬೇಗ ಬೇಗ. ಇಲ್ಲ ಗಾಯ್ಸ್, ಇವರಿಂದ ಸಾಧ್ಯ ಇಲ್ಲ ಆ ಕಲ್ಲನ್ನು ತರಲಿಕ್ಕೆ. ತುಂಬಾ ವೆಯ್ಟ್ ಕೂಡ ಉಂಟು, ಅದು ಸ್ವಲ್ಪ ಡೀಪ್ ಕೂಡ ಉಂಟು, ಸಿಗ್ತಾ ಇಲ್ಲ. ಸೋಲೊಪ್ಕೊಂಡ್ರ? ಇಲ್ಲ. ಯಸ್, ತಂದ್ರು. ತನ್ನಿ ಬಾಹುಬಲಿ. ಗಡಿ ಅಪ್ಪ, ಬಹಳ ದೊಡ್ಡ ಗಾತ್ರದ ಕಲ್ಲು ಗಾಯ್ಸ್. ಇದೇ ಕಲ್ಲನ್ನು ಇವಾಗ ನಾನು ಹಾಕಿ ನಾನೇ ತರ್ತೀನಿ, ನೋಡ್ತೀರಾ? ಇದು ನನ್ನ ಚಾಲೆಂಜ್. ನೀವು ಇಬ್ರು ಕೂಡ ಬರ್ಬೇಡಿ, ನಾನು ಒಬ್ಬ ತರ್ತೀನಿ. ನೋಡಿ, ಜಂಪ್ ಹಾಕ್ತೀನಿ ಇಬ್ರು. ಎತ್ತಲಿ ಸ್ವಲ್ಪ, ಎತ್ತಲಿ. ಲೆಟ್ಸ್ ಗೋ. ಫಿಟ್ಟಿಲ್ಲ ಗಾಯ್ಸ್ ಸ್ವಲ್ಪ. ಸ್ನೇಹಿತರೆ, ನಾನಿವಾಗ ಜಂಪ್ ಮಾಡುವಂಥದ್ದು ನೀರಿಗೆ ತುಂಬಾ ಚಳಿ ಆಗ್ತಾ ಉಂಟು. ನಾನಷ್ಟು ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ಕೂಡ ಟ್ರೈ ಮಾಡುವ. ಚಳಿ ಆಗ್ತಾ ಉಂಟು ಗಾಯ್ಸ್. ಎಲ್ಲಿ ಬಿದ್ದದ್ದು? ಎಲ್ಲಿ ನನಗೆ ಸಿಗ್ತಾ ಇಲ್ಲ ಗಾಯ್ಸ್. ಹುಡುಕ್ತೀನಿ ಬಿಡಲ್ಲ, ಹುಡುಕ್ತೀನಿ ನೋಡಿ. ಸ್ನೇಹಿತರೆ, ಎಷ್ಟು ಜಂಪ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಕಲ್ಲು. ಸೊ ಹುಡುಕದೆ ಬಿಡಲ್ಲ, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಖಂಡಿತವಾಗಿ ಹುಡುಕಿ ನೋಡಿ. ಸ್ನೇಹಿತರೆ, ಇಲ್ಲೊಬ್ಬ ಒಂದು ಉತ್ತಮವಾದ ಪ್ರತಿಭೆ ಇರುವಂತಹ ವ್ಯಕ್ತಿ ಇವನು, ಹುಡುಗ. ಸೊ ಇವನೊಂದು ಬ್ಲ್ಯಾಕ್ ಪಿಪ್ ಹೊಡಿತಾನೆ ನೋಡಿ. ಸೊ ರೆಡಿ. ವಾವ್, ಅದ್ಭುತವಾಗಿ ಬ್ಲ್ಯಾಕ್ ಪಿಪ್ ಅನ್ನು ಹೊಡೆದಿದ್ದಾರೆ. ಖಂಡಿತವಾಗಿ ಇದೆಲ್ಲ ಸುಲಭ ಅಲ್ಲ, ಇದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಎಲ್ಲ ಬೇಕು. ಅವರ ಶ್ರೇಷ್ಠ ಸ್ವಿಮ್ಮರ್ ಇವನು. ಸೊ ಎಲ್ಲಿದ್ದಾರೆ ನೋಡಿ, ಇವರೆಲ್ಲ ಶಾಲೆಗೆ ಹೋಗುವಂತಹ ಮಕ್ಕಳು. ಇವರ ಬಾಲ್ಯವನ್ನು ಇವರು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಇವರೊಂದಿಗೆ ನಾನು ಕೂಡ ಎಂಜಾಯ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇವರು ಒಬ್ಬೊಬ್ಬರಾಗಿ ಈಗ ಜಂಪ್ ಮಾಡ್ತಾರೆ, ನೋಡುವ ಬನ್ನಿ. ಎಸ್, ಸ್ಟಾರ್ಟ್. ವಾವ್, ಸೂಪರ್. ಸ್ನೇಹಿತರೆ, ನಾನು ಇವಾಗ ಇಬ್ಬರನ್ನು ಸ್ವಿಮ್ಮಿಂಗ್ ರೇಸ್ ಮಾಡಿಸ್ತೀನಿ. ನೀರು ಹರಿದು ಹೋಗ್ತಾ ಇರುವಂಥದ್ದು ಆ ಕಡೆಗೆ, ಸೊ ನಾವು ಅವರನ್ನು ಸ್ವಿಮ್ ಮಾಡಿಸ್ತಾ ಇರುವುದು ಈ ಕಡೆಗೆ. ಸೊ ಆಪೋಸಿಟ್ ದಿಕ್ಕಿನಲ್ಲಿ, ಅಂದರೆ ವಿರುದ್ಧ ದಿಕ್ಕಿನಲ್ಲಿ, ನೀರು ಹರಿಯುವಂತಹ ವಿರುದ್ಧ ದಿಕ್ಕಿನಲ್ಲಿ ಈಗ ಸ್ವಿಮ್ಮಿಂಗ್ ಮಾಡಿಸ್ತೀನಿ ನೋಡಿ ಇವರಿಬ್ಬರನ್ನು. ಸೊ ರೆಡಿಯಾ? 3, 2, 1 ಸ್ಟಾರ್ಟ್. ಕಮಾನ್, ಎಸ್.
ಒಬ್ಬೊಬ್ಬರನ್ನು ತಲ್ಕೊಳ್ಬೇಡಿ. ಚಾಲೆಂಜ್ ನೋಡಿ ಗೈಸ್, ಚಾಲೆಂಜ್. ಯಾವ ಇವೆಲ್ಲ ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ. ಈ ರೀತಿಯ ಕಂಟೆಂಟ್ ಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇನ್ನು ಮುಂದೆಗೆ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನು ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಟ್ಟಿರಿ, ಯಾಕೆಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನು ಖಂಡಿತವಾಗಿ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.